ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತಿನ ರೆಸಿಪಿ ಫಿಶ್ ಫ್ರೈ ಮಸಾಲೆ ಹೇಗೆ ಮಾಡೋದಂತ ನೋಡೋಣ. ಅಂಗಡಿಯಲ್ಲಿ ತರದೆ ಮನೆಯಲ್ಲೇ ಫಿಶ್ ಫ್ರೈ ಮಸಾಲ ಮಾಡಿಕೊಂಡು ಮೀನಿನ ಫ್ರೈ ಮಾಡ್ಕೊಳ್ಬೋದು. ಅದನ್ನು ಹೇಗೆ ಮಾಡೋದಂತ ನೋಡೋಣ. ಮತ್ತು ಅದರ ಜೊತೆಗೆ ಆ ಮಸಾಲೆ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಬಂಗುಡೆ ಫ್ರೈ ಮಾಡೋಣ. ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು 200 ಗ್ರಾಮಷ್ಟು ಮೆಣಸಿಲ್ಲಿ, ಒಂದು 2 ಬೆಳ್ಳುಳ್ಳಿ ಹಣ್ಣು ಎಸಳು ಮಾಡಿ ಇಟ್ಕೊಂಡಿದ್ದೇನೆ, ಒಂದು ಅರ್ಧ ಕಪ್ಪಷ್ಟು ಕರಿಮೆಣಸು, ಒಂದು ಫುಲ್ ಕಪ್ ಉಪ್ಪು, ಒಂದು 3/4 ಕಪ್ಪಷ್ಟು ಶುಂಠಿ, ಒಂದು ದೊಡ್ಡ ಕೈ ಹಿಡಿಯಷ್ಟು ಹುಣಸೆ ಹಣ್ಣು ಮತ್ತು ನೀರು ಪೇಸ್ಟ್ ಮಾಡಲಿಕ್ಕೆ. ಮೊದಲಿಗೆ ಮಿಕ್ಸಿಗೆ ಮೆಣಸನ್ನು ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಕೈ ಹಿಡಿಯಷ್ಟು ನಾನಿಲ್ಲಿ ಹುಳಿಯನ್ನು ತಗೊಂಡಿದ್ದೇನಲ್ಲ, ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಿವುಚಿ ಇಟ್ಕೊಳ್ಳೋಣ. ಅದರಲ್ಲಿ ಯಾವುದಾದ್ರೂ ಬೀಜ ಅಥವಾ ನಾರಿನಾಂಶ ಇದ್ದರೆ ತೆಗೆದು ಚೆನ್ನಾಗಿ ಕಿವುಚಿ ಒಂದು ಪೇಸ್ಟ್ ಟೈಪ್ ಮಾಡ್ಕೊಳ್ಳೋಣ. ನಂತರ ಈಗ ಮೆಣಸು ಹುಡಿ ಆಗಿದೆ. ಅದಕ್ಕೆ ಇವಾಗ ನಾವು ಹುಳಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡದ್ದು ಮತ್ತು ಶುಂಠಿ, ಬೆಳ್ಳುಳ್ಳಿ, ಕರಿಮೆಣಸು, ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದರೆ ನಮ್ಮ ಫಿಶ್ ಫ್ರೈ ಮಸಾಲ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದ್ಸಲ ಇದನ್ನು ಮಾಡಿಟ್ಕೊಂಡು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ 1-2 ತಿಂಗಳು ಏನೂ ಆಗಲ್ಲ. ಯಾವಾಗ ಬೇಕು ಆವಾಗ ಫಿಶ್ ಫ್ರೈ ಮಾಡ್ಕೊಳ್ಬೋದು. ನೋಡಿ ನಮ್ಮ ಫಿಶ್ ಫ್ರೈ ಮಸಾಲ ರೆಡಿಯಾಗಿದೆ. ಇವಾಗ ಇದೇ ಮಸಾಲೆ ಯೂಸ್ ಮಾಡಿಕೊಂಡು ಒಂದು ಬಂಗುಡೆ ಫ್ರೈ ಆಗಿ ಸಿಂಪಲಾಗಿ ಬಂಗುಡೆ ಫ್ರೈಯನ್ನು ಮಾಡೋಣ. ಇಲ್ಲಿ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಪೇಸ್ಟನ್ನು ತಗೊಂಡಿದ್ದೇನೆ. ಬಂಗುಡೆಗೆ ಚೆನ್ನಾಗಿ ಕಟ್ಸ್ ಹಾಕಿದ್ದೇನೆ. ಈ ಕಟ್ಸ್ ಒಳಗೆ ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳುವ ರೀತಿಯಲ್ಲಿ ಮಸಾಜ್ ಮಾಡಬೇಕು, ಅಥವಾ ಮಸಾಲೆನ ಅದರ ಒಳಗೆ ಹಾಕಬೇಕು. ಚೆನ್ನಾಗಿ ಮಸಾಲೆಯನ್ನು ಮೀನಿಗೆ ಮಸಾಜ್ ಮಾಡಿ ಮತ್ತು ಮೀನಿನ ಒಳಗಿನ ಕಡೆಗೂ ಕೂಡ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕೋಟಿಂಗ್ ಮಾಡಿ ಇಡಬೇಕು. ಹೀಗೆ ಕೋಟಿಂಗ್ ಮಾಡಿದ್ದನ್ನು ಒಂದು ಅರ್ಧ ಗಂಟೆ ಆದರೂ ಹಾಗೆ ಮಸಾಲೆ ಎಳೆದುಕೊಳ್ಳಿಕ್ಕೆ ಮೀನನ್ನು ಹಾಗೆ ಬಿಟ್ಟು ಬಿಟ್ಟರೆ ತುಂಬ ಟೇಸ್ಟಿಯಾಗಿ ಫಿಶ್ ಫ್ರೈ ಬರುತ್ತೆ. ಒಂದ್ಸಲ ಮಸಾಲೆ ಕೋಟಿಂಗ್ ಮಾಡಿದರೆ ಒಂದು ಅರ್ಧ ಗಂಟೆ ಹಾಗೆ ಇಟ್ಟು ಬಿಡೋಣ. ಇವಾಗ ರವಾ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ರವಾ ತಗೊಂಡಿದ್ದೇನೆ. ಅದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ತಿದ್ದೇನೆ, ಅಂದರೆ ಟೇಸ್ಟಿಗೆ ಚಪ್ಪೆ ಅನಿಸ್ಬಾರ್ದಂತ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ತವಾಗೆ ನಾನು ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ಬಂಗುಡೆ ನಾವೇನು ಮಸಾಲ ಕೋಟಿಂಗ್ ಮಾಡಿಟ್ಟಿದ್ದೇವೆ ಅದಕ್ಕೆ 2 ಕಡೆ ರವವನ್ನು ಕೋಟಿಂಗ್ ಮಾಡಿ ತವಾಕ್ಕೆ ಹಾಕಿದರೆ ಆಯಿತು. ಎಣ್ಣೆ ಬಿಸಿಯಾಗಿರಬೇಕು. ಇವಾಗ 2 ಮೀನನ್ನು ಹಾಕಿದ್ದೇನೆ ನಾನು. 2 ಕಡೆ ಎಣ್ಣೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಫ್ರೈ ಆಗಲಿಕ್ಕೆ ಬಿಟ್ಟರೆ ಆಯಿತು. 2 ಬದಿ ಒಂದು 2-3 ನಿಮಿಷ ಫ್ರೈ ಮಾಡಿದರೆ ಬಂಗುಡೆ ಫ್ರೈ ರೆಡಿಯಾಗಿದೆ. ಮತ್ತು ನಾವು ಮಸಾಲೆ ಮಾಡುವಾಗ ಚೆನ್ನಾಗಿ ಹುಳಿ ಖಾರ ಎಲ್ಲ ಹಾಕಿರೋದ್ರಿಂದ ಮಸಾಲೆ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಮತ್ತು ಫ್ರೈ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನಮ್ಮ ಬಂಗುಡೆ ಫ್ರೈ ರೆಡಿಯಾಗಿದೆ. ಮನೆಯಲ್ಲಿ ಒಂದ್ಸಲ ಮಸಾಲ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ಫಿಶ್ ಫ್ರೈ ಮಾಡ್ಕೊಳ್ಬೋದು. ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗೆ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.